ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಸೂಪರ್ ಸೆಷನ್ ತಗೊಂಡು ಬಂದಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿರುವಂತಹ 50 ಆಪರೇಷನ್ಸ್ ಜನವರಿ 2026ರಿಂದ ಜೂನ್ 2026ರವರೆಗೆ ನಡೆದಂತಹ ಪ್ರಮುಖ ಆಪರೇಷನ್ಗಳ ಬಗ್ಗೆ ಒಂದೇ ವಿಡಿಯೋದಲ್ಲಿ 50 ಆಪರೇಷನ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಆಪರೇಷನ್ ನಜರ್ ಪ್ರಾರಂಭಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇರಾನ್. ಇರಾನ್ ದೇಶ ಇಸ್ರೇಲ್ ವಿರುದ್ಧ ಆಪರೇಷನ್ ನಜರ್ನ ಪ್ರಾರಂಭಿಸಿತು. ಆಪರೇಷನ್ ನಜರ್. ಸೊ ಇರಾನ್ ಬಗ್ಗೆ ಹೇಳೋದಾದ್ರೆ, ಇರಾನ್ನ ರಾಜಧಾನಿ ಟೆಹರಾನ್. ಇರಾನ್ ದೇಶದ ರಾಜಧಾನಿ ಟೆಹರಾನ್ ಹಾಗೂ ಇರಾನ್ನ ಕರೆನ್ಸಿ ಇರಾನಿ ರಿಯಾಲ್. ಇದರ ಕರೆನ್ಸಿ ಆಗಿದೆ. ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ಗುರುತಿಸಲು ಮತ್ತು ಹಿಡಿಯಲು ಗುಜರಾತ್ ಪೊಲೀಸರು ಜೂನ್ 2026ರಲ್ಲಿ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? ಸರಿಯಾದ ಉತ್ತರ ಆಪರೇಷನ್ ಡೆಲ್ಟಾ ಹಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ಗುರುತಿಸೋದಕ್ಕೆ ಮತ್ತು ಅವ್ರನ್ನ ಹಿಡಿಯೋದಕ್ಕೆ ಗುಜರಾತ್ ಪೊಲೀಸರು ಪ್ರಾರಂಭಿಸಿದಂತಹ ಒಂದು ಕಾರ್ಯಾಚರಣೆ ಇದು ಆಪರೇಷನ್ ಡೆಲ್ಟಾ ಹಂಟ್. ಮೇ 2026ರಲ್ಲಿ ಕೇರಳದಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಇತ್ತಲ್ಲ, DRI, ಇದು ಯಾವ ಕಾರ್ಯಾಚರಣೆ ಅಡಿಯಲ್ಲಿ 24 kgಯಷ್ಟು ಮಾದಕ ದ್ರವ್ಯವನ್ನು ವಶಪಡಿಸಿಕೊಂಡಿತು? ಸರಿ ಉತ್ತರ ಆಪರೇಷನ್ ಚಕ್ರವ್ಯೂಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಚಕ್ರವ್ಯೂಹ ಕೇರಳದಲ್ಲಿ ವಿಶೇಷವಾಗಿ ಕೊಚ್ಚಿ, ಮಲಪ್ಪುರಂ, ತಿರುವನಂತಪುರಂನಲ್ಲಿ ಈ ಆಪರೇಷನ್ ನಡೆಸಲಾಯಿತು. ತಿರುವನಂತಪುರಂನಲ್ಲಿ ಈ ಆಪರೇಷನ್ ನಡೆಸಲಾಯಿತು. ಕೊಚ್ಚಿ, ಮಲಪ್ಪುರಂ ಮತ್ತು ತಿರುವನಂತಪುರಂನಲ್ಲಿ ಈ ಆಪರೇಷನ್ ಚಕ್ರವ್ಯೂಹವನ್ನು ಒಂದು ಕಾರ್ಯಾಚರಣೆಯನ್ನು ನಡೆಸಿ ಕೇರಳ ಸರ್ಕಾರದ ಗುಪ್ತಚರ ನಿರ್ದೇಶನಾಲಯ 24 kgಯಷ್ಟು ಮಾದಕ ದ್ರವ್ಯವನ್ನು ವಶಪಡಿಸಿಕೊಂಡಿತು. ಜೂನ್ 2026ರಲ್ಲಿ ಅಮರನಾಥ ಯಾತ್ರೆಗೆ ಭದ್ರತೆಯನ್ನು ಬಲಪಡಿಸಲು ಯಾವ ಸಂಸ್ಥೆ ಅಥವಾ ಯಾವ ಪಡೆ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಜಮ್ಮು ಮತ್ತು ಕಾಶ್ಮೀರದ ಪೊಲೀಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ವೆನೆಜುವೆಲಾದಲ್ಲಿ ನಡೆದಂತಹ ಭೀಕರ ಭೂಕಂಪದ ನಂತರ ಅಲ್ಲಿ ಸಿಲುಕಿರುವ ನಾಗರಿಕರನ್ನ ಸ್ಥಳಾಂತರಿಸಲು ಭಾರತ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಆಪರೇಷನ್ ಅಮಿಸ್ಟಾಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದೊಂದು ಮಾನವೀಯ ಸಹಾಯದ ಆಪರೇಷನ್ ಆಗಿದೆ. ಮಾನವೀಯ ಸಹಾಯಕ್ಕೆ ಮಾಡಿದಂಥ ಒಂದು ಆಪರೇಷನ್. ಇನ್ನು ವೆನೆಜುವೆಲಾ ಬಗ್ಗೆ ಹೇಳೋದಾದ್ರೆ ವೆನೆಜುವೆಲಾದ ರಾಜಧಾನಿ ಯಾವುದು ಕೇಳಿದ್ರೆ ಕಾರ್ಕಾಸ್. ಮತ್ತು ವೆನೆಜುವೆಲಾದ ಕರೆನ್ಸಿ ಯಾವುದು ಕೇಳಿದ್ರೆ ವೆನೆಜುವೆಲಾ ಬೊಲಿವಾರ. ಇದರ ಕರೆನ್ಸಿ ಆಗಿದೆ. ಕಾಣೆಯಾದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಯಾವ ರಾಜ್ಯದ ಪೊಲೀಸರು ಆಪರೇಷನ್ ಮಿಲಾಪ್ ಅನ್ನು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಅಬ್ಸಲ್ಯೂಟ್ ರೆಸಲ್ಯೂ ಅಡಿಯಲ್ಲಿ ರಾಜಧಾನಿ ಕಾರ್ಕಾಸ್ ಮತ್ತು ಇತರ ಹಲವಾರು ನಗರಗಳ ಮೇಲೆ ಯಾವ ದೇಶವು ವೈಮಾನಿಕ ದಾಳಿ ನಡೆಸಿತು? ಯಾವುದು ಆಪರೇಷನ್ ಅಬ್ಸಲ್ಯೂಟ್ ರೆಸಲ್ಯೂ? ಸರಿ ಉತ್ತರ USA, ಅಮೆರಿಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಡಿಜಿಟಲ್ ಬಂಧನ ವಂಚನೆಯ ದಂಧೆಯ ವಿರುದ್ಧ ಜೂನ್ 2026ರಲ್ಲಿ ಕೇಂದ್ರ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಸರಿ ಉತ್ತರ ಆಪರೇಷನ್ ಚಕ್ರ
6. Option A is the right answer. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಬಗ್ಗೆ ಹೇಳೋದಾದ್ರೆ CBI 1963ರಲ್ಲಿ ಸ್ಥಾಪನೆ ಆಯಿತು. CBIನ ಕೇಂದ್ರ ಕಚೇರಿ ನವದೆಹಲಿ, ಹೆಡ್ ಕ್ವಾರ್ಟರ್ಸ್ ನವದೆಹಲಿ. ಇದರ ಅಧ್ಯಕ್ಷರು ಪ್ರವೀಣ್ ಸೂದ್. ಸಾಮಾಜಿಕ ಮಾಧ್ಯಮದಲ್ಲಿ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಮತ್ತು ಅಕ್ರಮ ಸಾಗಾಣಿಕೆಯನ್ನ ನಿಲ್ಲಿಸಲು ಆಪರೇಷನ್ ಶಸ್ತ್ರವನ್ನ ಪ್ರಾರಂಭಿಸಿದವರು ಯಾರು? ಸರಿ ಉತ್ತರ ದೆಹಲಿ ಪೊಲೀಸರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಗನ್ ಕಲ್ಚರ್ನ ಸ್ಟಾಪ್ ಮಾಡೋದಕ್ಕೆ ನಡೆಸಿದಂಥ ಒಂದು ಪ್ರೋಗ್ರಾಮ್ ಆಗಿದೆ. ಟು ಸ್ಟಾಪ್ ಗನ್ ಕಲ್ಚರ್. ವೈಮಾನಿಕ ಬೆದರಿಕೆಗಳು ಮತ್ತು ಡ್ರೋನ್ ದಾಳಿಗಳನ್ನು ಎದುರಿಸಲು ಭಾರತ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಸರಿ ಉತ್ತರ ಆಪರೇಷನ್ ಮಿಷನ್ ಸುದರ್ಶನ್ ಚಕ್ರ. ಆಪರೇಷನ್ ಸುದರ್ಶನ್ ಚಕ್ರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ ಪೊಲೀಸರು ದರೋಡೆಕೋರ ಜಾಲಗಳ ವಿರುದ್ಧ ಆಪರೇಷನ್ ಪ್ರಹಾರನ್ನ ಪ್ರಾರಂಭಿಸಿದ್ರು? ಸರಿಯಾದ ಉತ್ತರ ಪಂಜಾಬ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಂಜಾಬ್ನ ಪೊಲೀಸರು. ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಭಯೋತ್ಪಾದಕ ಅಡಗುತಾಣಗಳ ವಿರುದ್ಧ ಭಾರತೀಯ ಭದ್ರತಾ ಪಡೆಗಳು ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? ಸರಿ ಉತ್ತರ ಆಪರೇಷನ್ ತ್ರಾಸಿ 1. ಆಪರೇಷನ್ ತ್ರಾಸಿ 1. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೈಬರ್ ಅಪರಾಧ ಜಾಲವನ್ನು ಮುರಿಯಲು ಮತ್ತು ಆರ್ಥಿಕ ವಂಚನೆಯನ್ನು ನಿಗ್ರಹಿಸಲು ಯಾವ ರಾಜ್ಯದ ಪೊಲೀಸರು ಆಪರೇಷನ್ ಕ್ರ್ಯಾಕ್ಡೌನ್ ಅನ್ನು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ತೆಲಂಗಾಣ ಪೊಲೀಸರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಾದಕ ವಸ್ತುಗಳ ಹಾವಳಿಯನ್ನು ಎದುರಿಸಲು ಯಾವ ರಾಜ್ಯ ಆಪರೇಷನ್ ಜರಿಕೋ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಮಿಜೋರಾಂ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಭೂಕುಸಿತ ಮತ್ತು ಹಿಮಪಾತದ ನಡುವೆ ಸಿಲುಕಿರುವ ಪ್ರವಾಸಿಗರನ್ನು ರಕ್ಷಿಸಲು ಭಾರತೀಯ ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ಆಪರೇಷನ್ ಹಿಮ ಸೇತುವನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ಸಿಕ್ಕಿಂ ರಾಜ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಟ್ಟು 50 ಪ್ರಶ್ನೆಗಳಿವೆ. 50 ಪ್ರಮುಖ ಆಪರೇಷನ್ಗಳನ್ನು ನೋಡ್ತೀವಿ. ಇನ್ನು ಮುಂದಿರುವಂಥ ಪ್ರಶ್ನೆಗಳು 1ರಿಂದ 35ರವರೆಗಿನ ಬಹಳ ಪ್ರಮುಖವಾದ ಪ್ರಶ್ನೆಗಳನ್ನು ಒಳಗೊಂಡಿದೆ. ಭಾರತೀಯ ನೌಕಾಸೇನೆಯು ಭಾರತದ ಹಡಗುಗಳನ್ನು ಹರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳ ಸುರಕ್ಷಿತ ಪ್ರಯಾಣಕ್ಕಾಗಿ ನಡೆಸಿದ ಆಪರೇಷನ್ ಏನು? ಈಗ ತುಂಬಾ ಸುದ್ದಿಯಲ್ಲಿ ಇರುವಂಥದ್ದು ಹರ್ಮುಜ್ ಜಲಸಂಧಿ. ಹರ್ಮುಜ್ ಜಲಸಂಧಿ ಏನು ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಏನು ಯುದ್ಧವನ್ನ ಮಾಡ್ತಾ ಇದೆ. ಸೊ ಇರಾನ್ ಪಕ್ಕದಲ್ಲಿರುವಂತಹ ಹರ್ಮುಜ್ ಜಲಸಂಧಿಯ ಮೂಲಕ ಅನೇಕ ರಾಷ್ಟ್ರಗಳಿಗೆ ತೈಲವನ್ನ ಹೊತ್ತಿರುವಂತಹ ಟ್ಯಾಂಕರ್ಗಳು, ಹಡಗುಗಳು ಬರ್ತಾ ಇದ್ದಾವೆ. ಸೊ ಇಲ್ಲಿ ಇರಾನ್ ಅವುಗಳನ್ನ ತಡೆಗಟ್ತಾ ಇದೆ ಮತ್ತು ಅವುಗಳನ್ನ ಮಿಸೈಲ್ಗಳ ಮೂಲಕ ಉಡಾಯಿಸ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಭಾರತೀಯ ನೌಕಾಸೇನೆ ಏನಿದೆ ಹರ್ಮುಜ್ ಜಲಸಂಧಿಯಿಂದ ಬರುವಂತಹ ಹಡಗುಗಳ ಸುರಕ್ಷಿತ ಪ್ರಯಾಣಕ್ಕಾಗಿ ಒಂದು ಆಪರೇಷನ್ ನಡೆಸುತ್ತೆ. ಸೊ ಈ ಆಪರೇಷನ್ ಹೆಸರೇನು ಕೇಳಿದ್ರೆ ಆಪರೇಷನ್ ಊರ್ಜಾ ಸುರಕ್ಷಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಆಪರೇಷನ್ ಊರ್ಜಾ ಸುರಕ್ಷಾ ಭಾರತೀಯ ನೌಕಾಸೇನೆ ನಡೆಸಿದಂಥ ಆಪರೇಷನ್ ಇದು. ಇನ್ನು ಹರ್ಮುಜ್ ಜಲಸಂಧಿ ಬಗ್ಗೆ ಹೇಳೋದಾದ್ರೆ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಹರ್ಮುಜ್ ಜಲಸಂಧಿ ಎಲ್ಲಿದೆ ಅಥವಾ ಯಾವ 2 ಗಲ್ಫ್ಗಳ ನಡುವೆ ಇದೆ ಅಂತೇಳಿ. ಒಂದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಆಫನ್ ನಡುವೆ ಇರುವಂಥದ್ದು ಹಾರ್ಮುಜ್ ಜಲಸಂಧಿ. ನೋಡಿ ಇಲ್ಲಿ ಇದನ್ನ ವರ್ಲ್ಡ್ ಚೋಕ್ ಪಾಯಿಂಟ್ ಅಂತ ಕರೀತಾರೆ. ವರ್ಲ್ಡ್ ಚೋಕ್ ಪಾಯಿಂಟ್ ಅಂದ್ರೆ ವಿಶ್ವಕ್ಕೆ ಅತ್ಯಂತ ಅಗತ್ಯವಾದಂತಹ ತೈಲಗಳನ್ನ ಈ ಒಂದು ಜಲಸಂಧಿಯ ಮೂಲಕ ತರೋದ್ರಿಂದ ಈ ಒಂದು ಜಲಸಂಧಿಯ ವಾತಾವರಣ ಬಿಗಿಯಾದ್ರೆ ಇಲ್ಲಿ ಉಸಿರುಗಟ್ಟುತ್ತೆ ಇಡೀ ಒಂದು ವರ್ಲ್ಡ್ ಅನ್ನುವ ಅರ್ಥದಲ್ಲಿ ವರ್ಲ್ಡ್ ಚೋಕ್ ಪಾಯಿಂಟ್ ಅಂತೇಳಿ ಹರ್ಮುಜ್ ಜಲಸಂಧಿಯನ್ನ ಕರೀತಾರೆ. ಅಮೆರಿಕ ದೇಶವು ಯಾವ ದೇಶದ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ
ಇರಾನ್ ವಿರುದ್ಧ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಏನಿದು ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಕೇಳಿದ್ರೆ, ಇರಾನ್ನಲ್ಲಿ ನ್ಯೂಕ್ಲಿಯರ್ ವೆಪನ್ ಆಂಬಿಷನ್ ವೀಕ್ ಮಾಡುವ ಕಾರಣಕ್ಕಾಗಿ, ನ್ಯೂಕ್ಲಿಯರ್ ವೆಪನ್ ಆಂಬಿಷನ್ ಅಂದರೆ ಇರಾನ್ ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದೆ. ಇದನ್ನು ವೀಕ್ ಮಾಡಬೇಕು, ಇದನ್ನು ತಡಿಬೇಕು ಅನ್ನುವ ಕಾರಣಕ್ಕೆ ಅಮೆರಿಕ ದೇಶ ಇಸ್ರೇಲ್ನ ಸಹಯೋಗದೊಂದಿಗೆ ನಡೆಸಿದಂತಹ ಒಂದು ಆಪರೇಷನ್ ಇದು, ಅಭಿಯಾನ ಇದು. ಹೆಸರು ಆಪರೇಷನ್ ಎಪಿಕ್ ಫ್ಯೂರಿ ಅಂತೇಳಿ. ಫೆಬ್ರವರಿ 2026ರಲ್ಲಿ ಇಸ್ರೇಲ್ ದೇಶ ಯಾವ ದೇಶದ ವಿರುದ್ಧ ರೋರಿಂಗ್ ಲಯನ್ ಎನ್ನುವಂತಹ ಒಂದು ಆಪರೇಷನ್ ಪ್ರಾರಂಭಿಸಿತು? ರೋರಿಂಗ್ ಲಯನ್. ಸರಿಯಾದ ಉತ್ತರ ಇರಾನ್ ವಿರುದ್ಧ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಇವರು ಈ ಆಪರೇಷನ್ ರೋರಿಂಗ್ ಲಯನ್ ಅನ್ನು ಘೋಷಣೆ ಮಾಡ್ತಾರೆ. ಇನ್ನು ಇಸ್ರೇಲ್ ಬಗ್ಗೆ ಹೇಳೋದಾದ್ರೆ, ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ರಾಜಧಾನಿ ಜೆರುಸೆಲಂ, ಇಸ್ರೇಲ್ನ ಕರೆನ್ಸಿ ಶೆಕೆಲ್, ಇಸ್ರೇಲ್ನ ಸಂಸತ್ನ ಹೆಸರು, ಪಾರ್ಲಿಮೆಂಟ್ನ ಹೆಸರು ಏನು ಕೇಳಿದ್ರೆ ನೆಸ್ಸೆಟ್. ನೆನಪಿರಲಿ, ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂತಹ ದೇಶ ಇಸ್ರೇಲ್. ಹಾಗಾಗಿ ಈ ಎಲ್ಲ ಅಂಶಗಳು ಪ್ರಮುಖವಾಗುತ್ತೆ. ರಾಜಧಾನಿ, ಕರೆನ್ಸಿ ಮತ್ತು ಸಂಸತ್ ನೆನಪಿಟ್ಕೊಳ್ಳಿ. ಆಪರೇಷನ್ ಟ್ರೂ ಪ್ರಾಮಿಸ್ 4 ಲಾಂಚ್ ಮಾಡಿದಂತಹ ದೇಶ ಯಾವುದು? ಆಪರೇಷನ್ ಟ್ರೂ ಪ್ರಾಮಿಸ್ 4 ಎನ್ನುವಂತಹ ಒಂದು ಆಪರೇಷನ್ ಅನ್ನು ಲಾಂಚ್ ಮಾಡಿದ ದೇಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಇರಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಂತ ಕೇಳಿದ್ರೆ, ಇದು ಇರಾನ್ ದೇಶ ಲಾಂಚ್ ಮಾಡಿದಂಥ ಒಂದು ಆಪರೇಷನ್ ಆಗಿದೆ. ಏನಿದು ಕೇಳಿದ್ರೆ, ಟಾರ್ಗೆಟಿಂಗ್ ಇಸ್ರೇಲ್ ಅಂಡ್ US ಲಿಂಕ್ಡ್ ಬೇಸಸ್ ಇನ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ದೇಶದಲ್ಲಿ ಇರುವಂತಹ ಇಸ್ರೇಲ್ ಮತ್ತು ಅಮೆರಿಕದ ಏರ್ ಬೇಸ್ಗಳ ಗುರಿಯಾಗಿಟ್ಟುಕೊಂಡು ದಾಳಿಯನ್ನು ಮಾಡುವಂಥದ್ದು. ಯಾಕೆಂದ್ರೆ UAE ಇಂದ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ತನ್ನ ವಾಯು ನೆಲೆಗಳ ಮೂಲಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇತ್ತು. ಹಾಗಾಗಿ ಇರಾನ್ ಏನ್ ಮಾಡ್ತು, ಆಪರೇಷನ್ ಟ್ರೂ ಪ್ರಾಮಿಸ್ 4 ಎನ್ನುವಂಥ ಒಂದು ಆಪರೇಷನ್ ಮೂಲಕ ಈ ಒಂದು ಇಸ್ರೇಲ್ ಮತ್ತು ಅಮೆರಿಕದ ಏನು ಏರ್ ಬೇಸ್ಗಳಿದಾವಲ್ಲ, ಎಲ್ಲಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರುವಂತಹ ಈ ಏರ್ ಬೇಸ್ಗಳನ್ನು ಉಡಾಯಿಸುವಂತ ಅಥವಾ ಹಾನಿ ಮಾಡುವಂತ ಒಂದು ಆಪರೇಷನ್ ಆಗಿದೆ ಇದು. ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರಲು ಪ್ರಾರಂಭಿಸಿದ ಮಿಷನ್ ಯಾವುದು? ಇಂಡಿಯಾ ಒಂದು ಮಿಷನ್ ನ ಲಾಂಚ್ ಮಾಡುತ್ತೆ. ಇರಾನ್ನಲ್ಲಿರುವಂತಹ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರೋದಕ್ಕೆ. ಸೊ ಅದರ ಹೆಸರೇನು ಕೇಳಿದ್ರೆ ಆಪರೇಷನ್ ಸ್ವದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಯಾವಾಗ ಲಾಂಚ್ ಆಯಿತು ಕೇಳಿದ್ರೆ ಜನವರಿ 2026 ಜನವರಿ ತಿಂಗಳಲ್ಲಿ ಆಪರೇಷನ್ ಸ್ವದೇಶನ್ನ ಲಾಂಚ್ ಮಾಡಿದ್ರು. ಇದರ ಮೂಲಕ ಇರಾನ್ನಲ್ಲಿ ಸಿಲುಕಿರುವಂತಹ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು, ಪ್ರೊಫೆಷನ್ಸ್, ಉದ್ಯೋಗಿಗಳು ಮತ್ತು ಟೂರಿಸ್ಟ್, ಇರಾನ್ಗೆ ಟೂರ್ ಹೋಗಿರುವಂತಹ ಟೂರಿಸ್ಟ್ಗಳನ್ನು ಕೂಡ ಕರೆತರುವಂತಹ ವ್ಯವಸ್ಥೆ ಮಾಡಲಾಯಿತು. ಆಪರೇಷನ್ ಮೆಗಾಬುರು ಯಾವ ರಾಜ್ಯದಲ್ಲಿ ಮಾವೋವಾದಿಗಳ ವಿರುದ್ಧ ನಡೆಸಿದಂಥ ಆಪರೇಷನ್ ಆಗಿದೆ? ಮಾವೋವಾದಿಗಳ ವಿರುದ್ಧ ನಡೆಸಿದ ಆಪರೇಷನ್ ಇದು. ನೆನಪಿರಲಿ, ಆಪರೇಷನ್ ಮೆಗಾಬುರು ಯಾವರ ವಿರುದ್ಧ ನಡೆಸಿದಂಥ ಆಪರೇಷನ್ ಅಂತ ಕೇಳಿದ್ರೆ ಮಾವೋವಾದಿಗಳ ವಿರುದ್ಧ. ಗೊತ್ತಿರಲಿ, ಯಾವ ರಾಜ್ಯದಲ್ಲಿ ಈ ಆಪರೇಷನ್ ನಡೆಸಲಾಯಿತು ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಭಾರತದ ಪ್ರಮುಖ ಸೇನೆಗಳ ಅಂದ್ರೆ ಪೊಲೀಸ್ ವಿಂಗ್ಗಳಾಗಿರುವಂತಹ CRPF, ಕೋಬ್ರಾ ಯೂನಿಟ್, ಜಾರ್ಖಂಡ್ ಪೊಲೀಸ್, ಈ ಮೂರು ಸೇರಿಕೊಂಡು ಸಹಯೋಗದೊಂದಿಗೆ ಆಪರೇಷನ್ ಮೆಗಾಬುರು ಅನ್ನುವಂತಹ ಮಾವೋವಾದಿಗಳ ವಿರುದ್ಧದ ಆಪರೇಷನ್ ಅನ್ನು ನಡೆಸ್ತವೆ. ನೋಡಿ, ಇದು ಎಲ್ಲಿ ಅಂತ ಕೇಳಿದ್ರೆ ಇದು ವಿಶೇಷವಾಗಿ ಸಾರಂದ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಆಪರೇಷನ್ ನಡೆಸಿರುವಂಥದ್ದು. ಇಲ್ಲಿ ಬರುತ್ತಿದ್ದು
ಜಾರ್ಖಂಡ್ನ ಬಾರ್ಡರಲ್ಲಿ ಬರುತ್ತೆ. ಆಪರೇಷನ್ ವೈಟ್ ಕಾಲ್ಡ್ರಾನ್ ಅಂತೇಳಿ ಇದು ವೈಟ್ ಕಾಲ್ಡ್ರಾನ್ ನಡೆಸಿದಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಏನಿದು ಆಪರೇಷನ್ ವೈಟ್ ಕಾಲ್ಡ್ರಾನ್ ಅಂತ ಕೇಳಿದ್ರೆ ದೇಶಾದ್ಯಂತ ಆಂಟಿ ನಾರ್ಕೋಟಿಕ್ ಆಪರೇಷನ್. ಇದು ಇಲ್ಲಿಂದ ಶುರುವಾಗಿದ್ದು ದೇಶಾದ್ಯಂತ ಆಂಟಿ ನಾರ್ಕೋಟಿಕ್ ಅಂದ್ರೆ ಡ್ರಗ್ಸ್ನ ವಿರುದ್ಧ ನಡೆಸಿದಂಥ ಒಂದು ವಿಶೇಷವಾದ ಆಪರೇಷನ್ ಇದು. ಡ್ರಗ್ಸ್ ವಿರುದ್ಧ ಇಲ್ಲಿಗಲ್ ಕೆಮಿಕಲ್, ಡ್ರಗ್ಸ್ ಅಂದ್ರೆ ಈಗ ಡ್ರಗ್ಸ್ ಆಗಿ ಮಾತ್ರ ಉಳಿದಿಲ್ಲ, ಇಲ್ಲಿಗಲ್ ಕೆಮಿಕಲ್ ಕೂಡ ಹೌದು. ಅಂದ್ರೆ ಇದು ಎಲ್ಲಿವರೆಗೆ ಬಂದಿದೆ ಕೇಳಿದ್ರೆ ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಡ್ರಗ್ಸ್ ಸಿಗುವ ಮಟ್ಟಿಗೆ, ಮಾತ್ರೆಗಳ ಮೂಲಕ, ಬೇರೆ ಬೇರೆ ಔಷಧಿಗಳ ಮೂಲಕ, ಇಂಜೆಕ್ಷನ್ ಮೂಲಕ ಸಿಗುವಂಥ ವ್ಯವಸ್ಥೆ ಕೂಡ ಆಗಿದೆ. ಈ ಒಂದು ಜಾಲ ಇದೆಯಲ್ಲ ಇಡೀ ದೇಶದಲ್ಲಿರುವಂಥದ್ದು. ಈ ಇಡೀ ಜಾಲವನ್ನು ಹೊಡೆದೋಡಿಸೋದಕ್ಕೋಸ್ಕರ ಗುಜರಾತಲ್ಲಿ ಆಪರೇಷನ್ ವೈಟ್ ಕಾಲ್ಡ್ರಾನ್ ಅನ್ನು ಶುರು ಮಾಡಲಾಯಿತು. ದಿತ್ವ ಎಂಬ ಸೈಕ್ಲೋನ್ ಇದರಿಂದ ರಕ್ಷಿಸಲು ಶ್ರೀಲಂಕಾಕ್ಕೆ ಸಹಾಯ ಮಾಡಲು ಭಾರತ ಸರ್ಕಾರ ಪ್ರಾರಂಭಿಸಿದ ಆಪರೇಷನ್ ಯಾವುದು? ಸರಿ ಉತ್ತರ ಆಪರೇಷನ್ ಸಾಗರ ಬಂಧು. ಸೈಕ್ಲೋನ್ ಹೆಸರೇನು? ಈ ದಿತ್ವ ಎನ್ನುವಂಥ ಸೈಕ್ಲೋನಿಂದ ತುಂಬ ನಷ್ಟ ಆಗಿತ್ತು ಶ್ರೀಲಂಕಾಕ್ಕೆ. ವಿಶೇಷವಾಗಿ ಅತಿಯಾದ ರೈನ್, ತೀವ್ರತರವಾದ ಮಳೆ, ತೀವ್ರತರವಾದ ಪ್ರವಾಹ, ಆಮೇಲೆ ವಿಶೇಷವಾಗಿ ಲ್ಯಾಂಡ್ ಸೈಡ್, ಭೂಕುಸಿತ, ಇವೆಲ್ಲವುಗಳಿಂದ ರಕ್ಷಿಸೋದಕ್ಕೋಸ್ಕರ ಭಾರತ ಸರ್ಕಾರ ಏನು ಮಾಡ್ತು ಅಂದರೆ ಭಾರತದ ನೌಕಾದಳವನ್ನು ಕಳಿಸ್ಕೊಡ್ತು. ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ, INS ವಿಕ್ರಾಂತ್ ಮತ್ತು INS ಉದಯಗಿರಿ ಈ ಒಂದು ಆಪರೇಷನ್ ಅಲ್ಲಿ ಭಾಗಿಯಾದವು. ಆಪರೇಷನ್ ಹೆಸರು ಆಪರೇಷನ್ ಸಾಗರ ಬಂಧು. ಏನಕ್ಕೋಸ್ಕರ ಮಾಡಿದ್ದು? ಶ್ರೀಲಂಕಾದಲ್ಲಿ ದಿತ್ವ ಎಂಬ ಸೈಕ್ಲೋನ್ ಇಂದ ಹಾನಿಯಿಂದ ಜನರನ್ನ ರಕ್ಷಿಸೋದಕ್ಕೆ, ಶ್ರೀಲಂಕಾ ಸರ್ಕಾರಕ್ಕೆ ಸಹಾಯ ಮಾಡೋದಕ್ಕೆ. ಆಪರೇಷನ್ ಸಿಂಧೂರವನ್ನ ಲಾಂಚ್ ಮಾಡಿದ ದೇಶ ಯಾವುದು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತಿದ್ದು. ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿದ್ದು ಭಾರತ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತ ಪಾಕಿಸ್ತಾನದ ವಿರುದ್ಧ, ವಿಶೇಷವಾಗಿ ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿಗಳ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್ ಇದು. ನೋಡಿ, ಟೆರರಿಸ್ಟ್ ಬೇಸ್ ಇನ್ ಪಾಕಿಸ್ತಾನ್ ಅಂತ ಹೇಳ್ಬೋದು. ಟೆರರಿಸ್ಟ್ ಬೇಸ್, ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿ ನೆಲೆಗಳ ಮೇಲೆ ನಡೆಸಿದಂಥ ಒಂದು ಆಪರೇಷನ್ ಇದು. ಉಗ್ರಗಾಮಿ ನೆಲೆಗಳ ಧ್ವಂಸ ಮಾಡಿರುವಂಥ ಒಂದು ಪ್ರಮುಖವಾದ ಆಪರೇಷನ್ ಇದು. ಯಾವಾಗ ಮಾಡಿದ್ವು ಕೇಳಿದ್ರೆ ಮೇ 7, 2025 ಇದನ್ನ ಮೇ 7, 2025 ಮಾಡಲಾಯಿತು. ಇದನ್ನ ಪೆಹಲ್ಗಾಮ್ ಅಟ್ಯಾಕ್ನ ವಿರುದ್ಧವಾಗಿ ಭಾರತದ ಮೇಲೆ ಏನು ಭಾರತದ ಪೆಹಲ್ಗಾಮ್ನ ಟೂರಿಸ್ಟ್ ಮೇಲೆ ಏನು ಅಟ್ಯಾಕ್ ನಡೀತಲ್ಲ, ಉಗ್ರಗಾಮಿ ನಡೆಸಿದಂಥ ಅಟ್ಯಾಕ್ನ ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರವನ್ನ ಲಾಂಚ್ ಮಾಡ್ತು. ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿ ನೆಲೆಗಳನ್ನು ನಾಶ ಮಾಡುವಂತ ಕೆಲಸ ಮಾಡ್ತು. ಆಪರೇಷನ್ ಸಿಂಧು ಲಾಂಚ್ ಮಾಡಿದ ದೇಶ ಯಾವುದು? ನೋಡಿ, ನಾವು ಒಟ್ಟೊಟ್ಟಿಗೆ ತಂದಿದ್ದೀನಿ, ಸಿಂಧು ಮತ್ತೆ ಸಿಂಧೂರ, ಕನ್ಫ್ಯೂಸ್ ಬೇಡ. ಆಪರೇಷನ್ ಸಿಂಧು ಲಾಂಚ್ ಮಾಡಿದ ದೇಶ ಯಾವುದು ಕೇಳಿದ್ರೆ ಭಾರತನೇ ಲಾಂಚ್ ಮಾಡ್ತು. ಬಟ್ ಕಾರಣ ಬೇರೆ ಇದೆ. ಏನು ಕೇಳಿದ್ರೆ ಆಪರೇಷನ್ ಸಿಂಧು ಲಾಂಚ್ ಮಾಡಿದ್ದು ಇರಾನ್ನಿಂದ, ಇಸ್ರೇಲ್ ಮತ್ತು ಇರಾನ್ನ ಒಂದು ಸಂಘರ್ಷದಿಂದ ಭಾರತೀಯರನ್ನ ಕರೆತರೋದಕ್ಕೆ ಜೂನ್ 18 ಕಳೆದ ವರ್ಷ ನಡೆದಂಥ ಒಂದು ಆಪರೇಷನ್ ಇದು. ಜೂನ್ 18, 2025 ಭಾರತ ಸರ್ಕಾರ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಲ್ಲಿ ಸಿಲುಕಿದ, ಇರಾನ್ ಮತ್ತು ಇಸ್ರೇಲ್ ಕಳೆದ ವರ್ಷದ ಸಂಘರ್ಷ ಅದು, ಈ ವರ್ಷದಲ್ಲ, ನೆನಪಿರಲಿ, ಸಂಘರ್ಷದಲ್ಲಿ ಸಿಲುಕಿದ ಭಾರತೀಯರನ್ನ ಕರೆತರೋದಕ್ಕೋಸ್ಕರ ಏನ್ ಮಾಡ್ತು ಅಂದ್ರೆ ಆಪರೇಷನ್ ಸಿಂಧು ಲಾಂಚ್ ಮಾಡ್ತು. ಈ ವರ್ಷ ಏನು ಯುದ್ಧ ನಡೀತಿದೆಯಲ್ಲ, ಈ ಸಂದರ್ಭದಲ್ಲಿ ನಡೆಸಿದಂಥ ಆಪರೇಷನ್ ಯಾವುದು? ನಾನು ಆಗ್ಲೇ ಹೇಳಿದೆ, ಆಪರೇಷನ್ ಸ್ವದೇಶ್. ಆಪರೇಷನ್ ಹಾಕ್ ಯಾವುದಕ್ಕೆ ಸಂಬಂಧಿಸಿದೆ? ಆಪರೇಷನ್ ಹಾಕ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಕ್ಕಳ ಲೈಂಗಿಕ ಕಿರುಕುಳ ಮತ್ತು ಸೈಬರ್ ಕ್ರೈಮ್ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್ ಇದು, ಆಪರೇಷನ್ ಹಾಕ್. ಆಪರೇಷನ್ ಬುನಿಯನ್ ಅಲ್ ಮಾರ್ಸೆಸ್ ಲಾಂಚ್ ಮಾಡಿದ ದೇಶ ಯಾವುದು? ಬುನಿಯನ್ ಅಲ್ ಮಾರ್ಸೆಸ್ ಲಾಂಚ್ ಮಾಡಿದ ದೇಶ ಯಾವುದು?
ಸರಿ ಉತ್ತರ ಪಾಕಿಸ್ತಾನ. ನೋಡಿ, ಪಾಕಿಸ್ತಾನ ಭಾರತದ ಒಂದು ದಾಳಿಗಳ ವಿರುದ್ಧ ನಡೆಸಿದಂತಹ, ಭಾರತದ ಮಿಸೈಲ್ ದಾಳಿಗಳ ವಿರುದ್ಧ ನಡೆಸಿದಂತಹ ಒಂದು ಆಪರೇಷನ್ ಇದು ಆಪರೇಷನ್ ಪುನಿಯನ್ ಅಲ್ ಮಾರ್ಸೆಸ್. ಆಪರೇಷನ್ ಗಿಡಾನ್ ಚಾರಿಯೇಟ್ಸ್ ಲಾಂಚ್ ಮಾಡಿದಂತಹ ದೇಶ ಯಾವುದು? ಸರಿಯಾದ ಉತ್ತರ ಇಸ್ರೇಲ್. ನೋಡಿ, ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ಈ ಒಂದು ಆಪರೇಷನ್ ನ ಜಾರಿ ಮಾಡ್ತು. ಗಾಜಾ ಪಟ್ಟಿಯಲ್ಲಿ ನಡೆಸಿದಂಥ ಒಂದು ಆಪರೇಷನ್ ಇದು. ಇದನ್ನ ಹಿನ್ನೆಲೆ ನೋಡ್ತಾ ಹೋದ್ರೆ ಹಮಾಸ್ನಿಂದ ಇಸ್ರೇಲ್ ಪ್ರಜೆಗಳ ರಕ್ಷಣೆಗಾಗಿ, ಹಮಾಸ್ ಉಗ್ರಗಾಮಿಗಳಿಂದ, ಹಮಾಸ್ ಉಗ್ರರಿಂದ ಇಸ್ರೇಲ್ ಪ್ರಜೆಗಳ ರಕ್ಷಣೆಗಾಗಿ ಇಸ್ರೇಲ್ ಸರ್ಕಾರ ಏನ್ ಮಾಡ್ತು ಕೇಳಿದ್ರೆ ಆಪರೇಷನ್ ಗಿಡಾನ್ ಚಾರಿಯಟ್ಸ್ ಅನ್ನ ಲಾಂಚ್ ಮಾಡ್ತು. ಎಲ್ಲಿ? ಗಾಜಾ ಪಟ್ಟಿಯಲ್ಲಿ. ಭೂಕಂಪದ ನಂತರ ಯಾವ ದೇಶದ ರಕ್ಷಣೆಗಾಗಿ ಆಪರೇಷನ್ ಬ್ರಹ್ಮವನ್ನು ಲಾಂಚ್ ಮಾಡಲಾಯಿತು, ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಯನ್ಮಾರ್. ಆಪ್ಷನ್ ಸಿ ಇದ್ದಾರೆ. ಮಯನ್ಮಾರ್ ದೇಶದಲ್ಲಿ ಭೂಕಂಪನಕ್ಕೆ ಸಿಲುಕಿ ತೊಂದರೆಗೊಳಗಾದವರಿಗೆ ಹೆಲ್ಪ್ ಮಾಡೋದಕ್ಕೆ ಭಾರತ ಸರ್ಕಾರ ಆಪರೇಷನ್ ಬ್ರಹ್ಮವನ್ನ ಲಾಂಚ್ ಮಾಡುತ್ತೆ. ನೋಡಿ, ವಿಶೇಷವಾಗಿ ಇದು ಮಾರ್ಚ್ 2025ರಲ್ಲಿ ಲಾಂಚ್ ಆದಂತ ಒಂದು ಆಪರೇಷನ್ ಇದು. ಇಲ್ಲಿ ಒಂದು ವಿಶೇಷವಾದ ಪಾಲಿಸಿಯನ್ನ ಭಾರತ ಪಾಲಿಸ್ತು. ಆ ಪಾಲಿಸಿ ಹೆಸರು ಏನ್ ಕೇಳಿದ್ರೆ ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂತೇಳಿ. ನೈಬರ್ಹುಡ್ ಫಸ್ಟ್ ಎನ್ನುವಂಥ ಪಾಲಿಸಿ ಅಂದ್ರೆ ನೆರೆ ರಾಷ್ಟ್ರಗಳು ಮೊದಲು ಎನ್ನುವಂಥ ಒಂದು ಪಾಲಿಸಿ. ನೆರೆಹೊರೆಯವರು ಮೊದಲು ಅಂತ. ಹಾಗಾಗಿ ಮಯನ್ಮಾರ್ ದೇಶದಲ್ಲಿ ಭೂಕಂಪನದ ಎಫೆಕ್ಟ್ಗೆ ಸಿಲುಕಿದ ಜನರನ್ನ ರಕ್ಷಣೆ ಮಾಡೋದಕ್ಕೆ ಆಪರೇಷನ್ ಬ್ರಹ್ಮ ಲಾಂಚ್ ಮಾಡಲಾಯಿತು. ಆಪರೇಷನ್ ಸ್ಪೈಡರ್ ವೆಬ್ ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಉಕ್ರೇನ್. ಉಕ್ರೇನ್ ದೇಶ ಆಪರೇಷನ್ ಸ್ಪೈಡರ್ ವೆಬ್ ಅನ್ನ ಲಾಂಚ್ ಮಾಡ್ತು. ನೋಡಿ, ಇದೊಂದು ಡ್ರೋನ್ ಸ್ಟ್ರೈಕ್. ಇದೊಂದು ಡ್ರೋನ್ ಆಪರೇಷನ್. ಇದು ಯಾರ ವಿರುದ್ಧ ಗೊತ್ತಿರುತ್ತೆ ನಿಮಗೆ ತುಂಬಾ ಈಸಿಯಾಗಿ. ಉಕ್ರೇನ್ ಯುದ್ಧ ಅಥವಾ ಉಕ್ರೇನ್ನ ಒಂದು ಸಂಘರ್ಷ ಯಾರ ವಿರುದ್ಧ ನಡೀತು ಕೇಳಿದ್ರೆ ರಷ್ಯಾದ ವಿರುದ್ಧ. ಸೊ ರಷ್ಯನ್ ಏರ್ ಬೇಸ್ ಅನ್ನ ಗುರಿಯಾಗಿಟ್ಕೊಂಡು ಉಕ್ರೇನ್ ದೇಶ ಒಂದು ಡ್ರೋನ್ ಸ್ಟ್ರೈಕ್ ಅನ್ನ ನಡೆಸುತ್ತೆ. ಅದರ ಹೆಸರು ಆಪರೇಷನ್ ಸ್ಪೈಡರ್ ವೆಬ್. ಆಪರೇಷನ್ ಅಖಂಡ ಪ್ರಹಾರದ ನೇತೃತ್ವ ವಹಿಸಿದ ಭಾರತೀಯ ಸೇನೆ ಯಾವುದು? ಅಖಂಡ ಪ್ರಹಾರ ಅಂತೇಳಿ. ಸರಿಯಾದ ಉತ್ತರ ರುದ್ರ ಬ್ರಿಗೇಡ್. ಇದು ಇದರ ನೇತೃತ್ವವನ್ನು ವಹಿಸುತ್ತೆ, ರುದ್ರ ಬ್ರಿಗೇಡ್. ನೋಡಿ, ಇದು ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ನಡೆಸಿದಂತ ಒಂದು ಆಪರೇಷನ್. ರಾಜಸ್ಥಾನದ ಜೈಸಲ್ಮೇರ್. ಆಪರೇಷನ್ ನಾದೇರ್ ಪ್ರಾರಂಭಿಸಿದವರು ಯಾರು? ಆಪರೇಷನ್ ನಾದೇರ್ ಪ್ರಾರಂಭ ಮಾಡಿದ್ದು ಭಾರತೀಯ ಸೇನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಒಂದು ಆಪರೇಷನ್ ನಾದೇರ್ನ ನಂತರ ಭಾರತದಲ್ಲಿ ಆಪರೇಷನ್ ಸಿಂಧೂರನ್ನು ಮಾಡಲಾಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಆಪರೇಷನ್ ನಾದೇರನ್ನ ಮಾಡಲಾಯಿತು. ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಯಾವುದರ ವಿರುದ್ಧ ಮಾಡಲಾಯಿತು? ಆಪರೇಷನ್ ಬ್ಲಾಕ್ ಫಾರೆಸ್ಟ್. ಸರಿಯಾದ ಉತ್ತರ ಇದನ್ನ ನಕ್ಸಲಿಸಂ ವಿರುದ್ಧ, ನಕ್ಸಲ್ ಚಟುವಟಿಕೆಗಳ ವಿರುದ್ಧ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅನ್ನ ಮಾಡಲಾಯಿತು, ನಕ್ಸಲ್ ಚಟುವಟಿಕೆ ವಿರುದ್ಧ. ಸೊ ಈ ಒಂದು ಆಪರೇಷನ್ ಅಲ್ಲಿ 31 ಮಾವೋವಾದಿಗಳು ಅಥವಾ ನಕ್ಸಲರನ್ನ ಸಾಯಿಸಲಾಯಿತು. ಇದು ವಿಶೇಷವಾಗಿ ಕರ್ರಗುಡ್ಡದಲ್ಲಿ ನಡೆಯಿತು. ಕರ್ರಗುಡ್ಡ ಎನ್ನುವಂತಹ ಬೆಟ್ಟ ಎಲ್ಲಿ ಬರುತ್ತಿದ್ದು? ಛತ್ತೀಸ್ಗಢ ಮತ್ತು ತೆಲಂಗಾಣ ಬಾರ್ಡರ್ ಬರುತ್ತೆ. ಛತ್ತೀಸ್ಗಢ ಅಂಡ್ ತೆಲಂಗಾಣ ಬಾರ್ಡರ್ ಅಲ್ಲಿ ಬರುವಂತದ್ದು ಯಾವುದು? ಕರ್ರಗುಟ್ಟ ಬೆಟ್ಟದಲ್ಲಿ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅನ್ನ ಮಾಡಲಾಯಿತು. ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನ ಲಾಂಚ್ ಮಾಡಿದವರು ಯಾರು? ಸರಿಯಾದ ಉತ್ತರ ಇರಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಯಾವುದರ ವಿರುದ್ಧ ಕೇಳಿದ್ರೆ ಆಪರೇಷನ್ ರೈಸಿಂಗ್ ಲಯನ್ ವಿರುದ್ಧ. ಆಪರೇಷನ್ ರೈಸಿಂಗ್ ಲಯನ್
ಇದು ಇಸ್ರೇಲ್ ದೇಶ ಮಾಡಿದಂಥ ಒಂದು ಆಪರೇಷನ್. ಇದರ ವಿರುದ್ಧ ಇರಾನ್ ದೇಶ ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನ ಲಾಂಚ್ ಮಾಡ್ತು. ಆಪರೇಷನ್ ಶಿವ ಈ ಕೆಳಗಿನ ಯಾವ ಯಾತ್ರೆಯ ಸುರಕ್ಷತೆಗಾಗಿ ನಡೆಸಿದಂಥ ಆಪರೇಷನ್ ಆಗಿದೆ? ಆಪರೇಷನ್ ಶಿವ ಸರಿಯಾದ ಉತ್ತರ ಅಮರನಾಥ ಯಾತ್ರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನ ಜಾರಿ ಮಾಡಿದ್ದು ಯಾರು ಕೇಳಿದ್ರೆ ಭಾರತೀಯ ಸೇನೆ. ಅಮರನಾಥ ಯಾತ್ರಿಕರ ರಕ್ಷಣೆಗಾಗಿ ಆಪರೇಷನ್ ಶಿವ ಅನ್ನು ಲಾಂಚ್ ಮಾಡಲಾಯಿತು. ಆಪರೇಷನ್ ಕೆಲ್ಲರ್ ನಡೆಸಿದವರು ಯಾರು? ಸರಿಯಾದ ಉತ್ತರ ಭಾರತೀಯ ಸೇನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸೇನೆ ಆಪರೇಷನ್ ಕೆಲ್ಲರ್ ಅನ್ನ ಲಾಂಚ್ ಮಾಡ್ತು. ನೋಡಿ, ಇದು ಶೊಕೆಲ್ ಕೆಲ್ಲರ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಸಿದಂಥ ಆಪರೇಷನ್. ಇದು ಯಾವುದರ ವಿರುದ್ಧ ಕೇಳಿದ್ರೆ ಟೆರರಿಸ್ಟ್ ಏರಿಯಾಗಳ ವಿರುದ್ಧ, LET ಟೆರರಿಸ್ಟ್ ಏರಿಯಾಗಳ ವಿರುದ್ಧ ಈ ಒಂದು ಆಪರೇಷನ್ ನಡೆಸಲಾಯಿತು. ಆಪರೇಷನ್ ದೋಸ್ತ್ ಯಾವ ದೇಶಕ್ಕೆ ಭೂಕಂಪನಕ್ಕೆ ಸಹಾಯಕವಾಗಿ ನಡೆಸಲಾಯಿತು? ಸರಿಯಾದ ಉತ್ತರ ಟರ್ಕಿ ಮತ್ತು ಸಿರಿಯಾ. ಟರ್ಕಿ ಮತ್ತು ಸಿರಿಯಾದಲ್ಲಾದಂತಹ ಅಪಾರ ಪ್ರಮಾಣದ ಭೂಕಂಪನಕ್ಕೆ ಸಹಾಯಾರ್ಥವಾಗಿ ಭಾರತ ದೇಶ ಆಪರೇಷನ್ ದೋಸ್ತ್ ಅನ್ನು ನಡೆಸುತ್ತೆ. ಆಪರೇಷನ್ ದೋಸ್ತ್ ಇನ್ ಸರ್ಚ್ ಆಫ್ ರೆಸ್ಕ್ಯೂ. ನೋಡಿ, ಅಲ್ಲಿ ಸಿಲುಕಿರುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ಇದು 2023ರಲ್ಲಿ ನಡೆಸಿದಂಥ ಒಂದು ಆಪರೇಷನ್. ಆಪರೇಷನ್ ಇಂದ್ರಾವತಿ ಭಾರತೀಯರನ್ನ ಯಾವ ದೇಶದಿಂದ ಕರೆತರಲು ನಡೆಸಲಾಯಿತು? ಇಂದ್ರಾವತಿ ಸರಿಯಾದ ಉತ್ತರ ಹೈಟಿಯಲ್ಲಿ ನಡೆದಂತಹ ಗ್ಯಾಂಗ್ ವೈಲೆನ್ಸ್ ಗುಂಪು ಘರ್ಷಣೆಯಿಂದ ಭಾರತೀಯರನ್ನ ರಕ್ಷಣೆ ಮಾಡೋದಕ್ಕೆ ಭಾರತ ಸರ್ಕಾರ ಆಪರೇಷನ್ ಇಂದ್ರಾವತಿಯನ್ನ ಪ್ರಾರಂಭಿಸಿತು. ಆಪರೇಷನ್ ಕಾವೇರಿ ಇದು ಭಾರತೀಯರನ್ನು ಯಾವ ದೇಶದಿಂದ ಸುರಕ್ಷಿತವಾಗಿ ಕರೆತರೋದಕ್ಕೆ ನಡೆಸಲಾಯಿತು? ಸರಿಯಾದ ಉತ್ತರ ಸೂಡಾನ್ನಲ್ಲಿ ಆಗಿರುವಂತಹ ಸೇಮ್ ಗ್ಯಾಂಗ್ ವೈಲೆನ್ಸ್ ಗಲಭೆಯಿಂದ ಭಾರತೀಯರನ್ನ ರಕ್ಷಣೆ ಮಾಡೋದಕ್ಕೆ ಭಾರತೀಯ ಸರ್ಕಾರ ಆಪರೇಷನ್ ಕಾವೇರಿಯನ್ನ ನಡೆಸಿತು. ಆಪರೇಷನ್ ದೇವಿ ಶಕ್ತಿ ಭಾರತೀಯರನ್ನು ಯಾವ ದೇಶದಿಂದ ಕರೆತರಲು ನಡೆಸಲಾಯಿತು? ದೇವಿ ಶಕ್ತಿ ಅಫ್ಘಾನಿಸ್ತಾನ್. ಈ ಮೂಲಕ 800 ಜನರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಜನರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಆಪರೇಷನ್ ಗಂಗಾ ಇದು ಭಾರತೀಯರನ್ನ ಯಾವ ದೇಶದಿಂದ ಸುರಕ್ಷಿತವಾಗಿ ಕರೆತರಲು ನಡೆಸಿದ ಒಂದು ಆಪರೇಷನ್ ಆಗಿದೆ? ಸರಿಯಾದ ಉತ್ತರ ಉಕ್ರೇನಿಂದ. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಕರೆತರೋದಕ್ಕೆ ಆಪರೇಷನ್ ಗಂಗಾವನ್ನ ಶುರು ಮಾಡಲಾಯಿತು. ಆಪರೇಷನ್ ವಂದೇ ಭಾರತ್ ಯಾವ ಸಮಯದಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಕೋವಿಡ್-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ ಆಪರೇಷನ್ ವಂದೇ ಭಾರತ್ ಅನ್ನ ಲಾಂಚ್ ಮಾಡಲಾಯಿತು. ಸೊ ಇದರ ಮೂಲಕ 1.83 ಮಿಲಿಯನ್ ಭಾರತೀಯರನ್ನ ಬೇರೆ ಬೇರೆ ದೇಶಗಳಿಂದ ಕರೆತರಲಾಯಿತು. ಆಪರೇಷನ್ ಅಜಯ್ ಯಾವ ಸಮಯದಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷದ ಸಂದರ್ಭದಲ್ಲಿ ಆಪರೇಷನ್ ಅಜಯ್ ಅನ್ನ ಲಾಂಚ್ ಮಾಡಲಾಯಿತು. ಆ ಮೂಲಕ 18,000 ಇಂಡಿಯನ್ಸ್ ಅನ್ನ ಭಾರತಕ್ಕೆ ಕರೆತರಲಾಯಿತು. 18,000 ಭಾರತೀಯರು ಭಾರತಕ್ಕೆ ಈ ಒಂದು ಆಪರೇಷನ್ ಮೂಲಕ ಬರುವಂತೆ ಆಯಿತು. ಆಪರೇಷನ್ ಕರುಣ ಯಾವುದಕ್ಕೆ ಸಂಬಂಧಿಸಿದೆ? ಆಪರೇಷನ್ ಕರುಣ ಸರಿಯಾದ ಉತ್ತರ ಇದು ಸೈಕ್ಲೋನ್ ಮೋಚಾ ಎನ್ನುವಂತಹ ಸೈಕ್ಲೋನ್ನ ಸೈಕ್ಲೋನ್ಗೆ ಸಿಲುಕಿರುವಂತಹ ಭಾರತೀಯರನ್ನ ರಕ್ಷಣೆ ಮಾಡೋದಕ್ಕೆ ಮಯನ್ಮಾರ್ನಲ್ಲಿ ನಡೆಸಿದಂಥ ಒಂದು ಆಪರೇಷನ್ ಇದು. ಭಾರತೀಯರನ್ನ ಮಯನ್ಮಾರ್ ಜನರನ್ನು ರಕ್ಷಣೆ ಮಾಡೋದಕ್ಕೆ ಆಪರೇಷನ್ ಕರುಣವನ್ನು ಭಾರತೀಯ ಸರ್ಕಾರ ಲಾಂಚ್ ಮಾಡಿತು. ಆಪರೇಷನ್ ಸಮುದ್ರ ಸೇತು ಲಾಂಚ್ ಮಾಡಿದವರು ಯಾರು? ಆಪರೇಷನ್ ಸಮುದ್ರ ಸೇತು ಸರಿಯಾದ ಉತ್ತರ ಭಾರತೀಯ ನೌಕಾಸೇನೆ ಇದನ್ನ ಲಾಂಚ್ ಮಾಡಿತು. ಇದು ಕೋವಿಡ್-19 ಇಂದ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಅಂದರೆ ಮೆಡಿಸಿನ್ಸ್ ಅನ್ನ ದೇಶಾದ್ಯಂತ ಕೊಡೋದಕ್ಕೆ ಆಪರೇಷನ್ ಸಮುದ್ರ ಸೇತು ಲಾಂಚ್ ಮಾಡಲಾಯಿತು.
ಆಪರೇಷನ್ ಸಮುದ್ರ ಮೈತ್ರಿ ಮೂಲಕ ಯಾವ ದೇಶಕ್ಕೆ ಸಹಾಯ ದೊರೆಯಿತು? ಸರಿ ಉತ್ತರ ಇಂಡೋನೇಷ್ಯಾಕ್ಕೆ. ಇಂಡೋನೇಷ್ಯಾದಲ್ಲಿ ಭೂಕಂಪ ಮತ್ತು ಸುನಾಮಿಯಿಂದ ನಡೆದಂತಹ ಒಂದು ಅಪಘಾತದಿಂದ ಅವರನ್ನ ರಕ್ಷಣೆ ಮಾಡೋದಕ್ಕೆ ಭಾರತದ ಸೇನೆ, ವಿಶೇಷವಾಗಿ INS ಟಿರ್, INS ಸುಜಾತ, INS ಶಾರ್ದೂಲ್ ಭಾಗಿಯಾಗಿ ಇಂಡೋನೇಷ್ಯಾದ ಜನರನ್ನ ರಕ್ಷಣೆ ಮಾಡಲಾಯಿತು. ಆಪರೇಷನ್ ರಾಹತ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಇದು ಪ್ರವಾಹಕ್ಕೆ ಸಂಬಂಧಿಸಿರುವಂಥದ್ದು. ಯಮನ್ ದೇಶದಲ್ಲಿನ ಪ್ರವಾಹದಿಂದ ಆದಂಥ ನಷ್ಟಕ್ಕೆ ಭಾರತೀಯ ಸೇನೆ ಈ ಒಂದು ಹೆಲ್ಪ್ ಅನ್ನು ಮಾಡಿತು. 5600 ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಾಯಿತು. ಆಪರೇಷನ್ ಐರನ್ ಸ್ವಾರ್ಡ್ ನಡೆಸಿದವರು ಯಾರು? ಸರಿಯಾದ ಉತ್ತರ ಇಸ್ರೇಲ್. ಇದು ಹಮಾಸ್ ಉಗ್ರಗಾಮಿಗಳ ಒಂದು ಅಟ್ಯಾಕ್ ವಿರುದ್ಧ, ಹಮಾಸ್ ಉಗ್ರರ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್. ಯಾವ ದೇಶದಲ್ಲಿ ಆಪರೇಷನ್ ವೆನಿಲ್ಲಾ ನಡೆಸಲಾಯಿತು? ಸರಿಯಾದ ಉತ್ತರ ಮಡಗಾಸ್ಕರ್ ದೇಶದಲ್ಲಿ ಆಪರೇಷನ್ ವೆನಿಲ್ಲಾ ನಡೆಸಲಾಯಿತು. ನೋಡಿ, ಇದೊಂದು ಸೈಕ್ಲೋನ್ ರಿಲೀಫ್ ಆಪರೇಷನ್ ಆಗಿದೆ. ಇಲ್ಲಿ ಡಯಾನೆ ಎನ್ನುವಂತಹ ಒಂದು ಸೈಕ್ಲೋನ್ ಅಪ್ಪಳಿಸುತ್ತೆ. ಅದರ ವಿರುದ್ಧವಾಗಿ ಅದನ್ನ ತಡೆಯೋದಕ್ಕೆ ಸೈಕ್ಲೋನ್ ರಿಲೀಫಿಂಗ್ ಆಗಿ ಆಪರೇಷನ್ ವೆನಿಲ್ಲಾ ನಡೆಸಲಾಯಿತು. ನೋಡಿ, ಇದರಲ್ಲಿ 92,000 ಜನರನ್ನ ರೀಪ್ಲೇಸ್ಮೆಂಟ್ ಮಾಡಲಾಯಿತು. ಭಾರತೀಯ ನೇವಿ ಇದನ್ನ ಕೈಗೆತ್ಕೊಂಡಿದ್ದು 92,000 ಜನರ ಸ್ಥಳಾಂತರ ಮಾಡಲಾಯಿತು. ಸ್ನೇಹಿತರೆ, ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ಒಂದು ಐತಿಹಾಸಿಕವಾದ ಪ್ರಶ್ನೆ, ಆಪರೇಷನ್ ಪೋಲೋ. ಹಾಗಾದ್ರೆ ಈ ಐತಿಹಾಸಿಕ ಪ್ರಶ್ನೆ ಈ ಭಾರತದ ಇತಿಹಾಸದಲ್ಲಿ ಕಂಡುಬರುವಂತಹ ಪ್ರಮುಖ ಆಪರೇಷನ್ಗಳಲ್ಲಿ ಟಾಪ್ 10ಗಳಲ್ಲಿ ಇದು ಕೂಡ ಒಂದು. ಹಾಗಾದ್ರೆ ಈ ಆಪರೇಷನ್ ಪೋಲೋ ಏನು? ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ಸ್ ಈ ರೀತಿ ಇದೆ: ಗೋವಾ, ಜುನಾಗಢ್, ಹೈದರಾಬಾದ್, ಸಿಕ್ಕಿಂ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.